ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಒಂದು ನಿಯಮ ಮಾಡೋದು. ಅದು ಮಾಡಿದ್ದೇ ಇದ್ದವ್ರಿಗೆ ಏನು ಮಾಡಬೇಕು ಅಂತ ಮಾಡೋದು. 2000 ಇಸ್ವಿನಲ್ಲಿ ಅಲ್ಲಿಂದ ಹೊರಗೆ ಹಿಂದಕ್ಕೆ ಯಾರು ಕಸನೇ ಕೊಡ್ತಿರ್ಲಿಲ್ಲ ಅಲ್ವಾ? ನೀವೆಲ್ಲ ಕೆಲಸಕ್ಕೆ ಸೇರಿದ್ದೇವಾಗ 10 ಅಲ್ವಾ? ಇತ್ತೀಚೆಗೆ 2000ದಿಂದ ಆಚೆಗೆ ಯಾರು ಕಸನೇ ಕೊಡ್ತಿರ್ಲಿಲ್ಲ ಮನೇಲಿ ಅಲ್ವಾ? 2000 ಇಸ್ವಿ ಅವಾಗ ಒಂದು ರೂಲ್ಸ್ ಮಾಡಿ, ಅವಾಗ ಬರೀ ಹೆಲ್ತ್ ಇನ್ಸ್ಪೆಕ್ಟರ್ಗಳದ್ದೇ ಅವಾಗ ಇದ್ದಿದ್ದು, ಯಾರು ಆರೋಗ್ಯ ನಿರೀಕ್ಷಕರುಗಳ ಇದ್ದಿದ್ದು ನಮ್ಮ ಸೆಕ್ಷನಲ್ಲಿ, ಯಾರು ನಾವು ಎನ್ಎಸ್ಗಳು ಇರಲಿಲ್ಲ. ಅವಾಗ ಅವರು ಒಂದು ಇದಕ್ಕೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಬೇಕು ಅಂದ್ಬಿಟ್ಟು ಒಂದು ಅವಾಗ ಅವ್ರ ಇದರಲ್ಲೇ ಇದಾಗೋದಿಲ್ಲ, ಇದಕ್ಕೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಇದ್ದಾಗ ಅದನ್ನ ವ್ಯವಸ್ಥಿತವಾಗಿ ಮಾಡ್ಬೋದು ಅಂದ್ಬಿಟ್ಟು ಅವಾಗ ಎನ್ವಿರಾನ್ಮೆಂಟ್ ಇಂಜಿನಿಯರ್ ತಗೋಬೇಕು ಅಂದ್ಬಿಟ್ಟು ರೂಲ್ಸ್ ಮಾಡಿದ್ರು. ಅದು ಬರೀ ಮಹಾನಗರ ಪಾಲಿಕೆಗಳಿದ್ದು. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತು, ಎಲ್ಲ ಮೇನ್ ದೊಡ್ಡ ದೊಡ್ಡ ಸಿಟಿಗಳಿಗೂ ಕೂಡ ಆಗ್ತು. ಆಮೇಲೆ ಇನ್ನೊಂದು ಸಾರಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊತ ಹೋದಾಗ ಇನ್ನೊಂದು ಸಾರಿ ಅದು ಜಾಸ್ತಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು 2005ರಲ್ಲಿ ಇನ್ನೂ ನಮ್ಮನ್ನೆಲ್ಲ ಪ್ರತಿ ಮುನ್ಸಿಪಾಲಿಟಿ TMC ಮತ್ತು CMCಗಳಿಗೆ ಮತ್ತು ಮಹಾನಗರ ಪಾಲಿಕೆಗಳಿಗೆ ಇನ್ನೂ ಇದಾದರೆ ಇಂಪ್ಲಿಮೆಂಟ್ ಆಗೋ ಒಂದು ಗಿಡವನ್ನು ನೆಟ್ಟು ನಾವು ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇದರ ನಂತರ ನಾವೊಂದು ಜಾಥಾ ಹೋಗಿ ಜನರಿಗೆ ಅವೇರ್ನೆಸ್ ಮಾಡೋದಕ್ಕೆ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಸ್ಟಾಫ್ ಮತ್ತು ಪೌರಕಾರ್ಮಿಕ ಸಿಬ್ಬಂದಿಗಳಿಗೂ ಕೂಡ ಒಂದು ತರಬೇತಿ ಮತ್ತು ಈಗ